ಸಚಿವರೇ ಹೇಳಿದರು ರಾಜಣ್ಣ ಅವರು ಏನೋ ಅಸೆಂಬ್ಲಿಯಲ್ಲಿ ಏನಂದ್ರೆ ಈ ಹನಿ ಟ್ರ್ಯಾಪ್ ನನಗೆ ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ಅವರೇ ಮೊದಲು ಡಿಸ್ಕ್ಲೋಸ್ ಮಾಡಿದ್ರು. ನಾ ಕಂಪ್ಲೇಂಟ್ ಕೊಡ್ತೀನಿ ಅಂದರು. 5-6 ದಿವಸ ಕಂಪ್ಲೇಂಟ್ ಕೊಡಲಿಲ್ಲ. ನಂತರ ಕಂಪ್ಲೇಂಟ್ ಕೊಟ್ಟರು. ಯಾರ ಕಡೆ ಕೊಟ್ಟರು? ಪರಮೇಶ್ವರ್ ಕಡೆ, ಜಿ ಪರಮೇಶ್ವರ್, ಹೋಮ್ ಮಿನಿಸ್ಟರ್ಗೆ. ಹಾಗಾದ್ರೆ ಇನ್ನು ಎಲ್ಲರೂ ಇನ್ನು ಕಂಪ್ಲೇಂಟ್ ಎಲ್ಲಿ ಲಾಂಚ್ ಮಾಡಬೇಕು? ನಾವು ಸಂಬಂಧಪಟ್ಟಂತ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಅಲ್ಲ, ಸಂಬಂಧಪಟ್ಟಂತ ಪೊಲೀಸ್ ಅಧಿಕಾರಿಗಳಲ್ಲ. ಇನ್ನು ಮೇಲೆ ಎಲ್ಲರೂ ನಾ ಕಾಲ್ ಮಾಡ್ತೀನಿ, ಇನ್ನು ಮೇಲೆ ಹೋಮ್ ಮಿನಿಸ್ಟ್ರೇ ಕಂಪ್ಲೇಂಟ್ ತಗೊಂತಾರೆ. ಹಾಗಾದ್ರೆ ಒಬ್ಬ ಜವಾಬ್ದಾರಿ ಅಂತ ಮಂತ್ರಿ ಹೋಮ್ ಮಿನಿಸ್ಟರ್ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಇನ್ನು ಉಳಿದ ಜನಸಾಮಾನ್ಯರು ಸಹಿತ ಹೋಮ್ ಮಿನಿಸ್ಟರ್ಗೆ ಕಡೆ ಹೋಗ್ಬೇಕು ಅನ್ನುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಮತ್ತು ಏನದ ಈ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲೇ ಒಳ ಬೀಗುದು ಸ್ಟಾರ್ಟ್ ಆಗಿದೆ. ಬಹುಶಃ ಇದನ್ನು ಮುಚ್ಚಿ ಹಾಕುವಂಥ ಒಂದು ವ್ಯವಸ್ಥಿತವಾದಂಥ ತಂತ್ರ ನಡೀತಾ ಇದೆ. ಯಾಕಂದ್ರೆ ನಾನು ಹೇಳಿದ್ದೆ ಮೊದಲಿಂದ, ಇದನ್ನ CBI ತನಿಖೆ ಕೊಟ್ಟರೆ ಮಾತ್ರ ಇದಕ್ಕೆ ಸರಿಯಾದಂಥ ಉತ್ತರ ಸಿಗಲಿಕ್ಕೆ ಸಾಧ್ಯತೆ. ಯಾರು ಇದರಲ್ಲಿ ಹಿನ್ನೆಲೆ ಇದ್ದಾರೆ, ಯಾರು ಪ್ರೊಡ್ಯೂಸರ್ ಇದ್ದಾರೆ, ಯಾರು ಡೈರೆಕ್ಟರ್ ಇದ್ದಾರೆ, ಇದನ್ನೆಲ್ಲ ಯಾರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಹೊರಗೆ ಬರಬೇಕಾದ್ರೆ, ಯಾಕಂದ್ರೆ ರಾಜಣ್ಣ ಅವ್ರು ಹೇಳಿದ ಪ್ರಕಾರ 48 ಜನರು ಹನಿ ಟ್ರ್ಯಾಪಿಗೆ ಒಳಗಾಗಿದ್ದಾರೆ. ಆ ಹಿನ್ನೆಲೆ ಇಟ್ಕೊಂಡು ನೋಡಿದ್ರೆ ಇಷ್ಟು ದೊಡ್ಡ ಪ್ರಮಾಣದ ಒಂದು ಸ್ಕ್ಯಾಮು ಹನಿ ಟ್ರ್ಯಾಪ್ ಇದ್ದಾಗ ಅದನ್ನು CBI ಕೊಡುವಂಥದ್ದೇ ಒಳಿತು ಅನ್ನುವಂಥದ್ದು ಹೇಳ್ತೀನಿ. ಅವಾಗ ನಿಜವಾಗಿ ತಾವೆಲ್ಲರೂ ಕೂಡ ಪಾದಯಾತ್ರೆಯ ಮೂಲಕ ಬರಬೇಕಂತ ಅನಿಸ್ತಾ ಇದೆ. ಬಸವನಗೌಡ ಪಾಟೀಲ್ ಅವರಿಗೆ ದಯವಿಟ್ಟು ತಾವೆಲ್ಲ 2 ಲೈನ್ದಲ್ಲಿ ಸಾಕ್ಬೇಕು. ದಯವಿಟ್ಟು 2 ಲೈನ್ ಇದ್ದಾರೆ, ಬರೋಣ, 2 ಲೈನ್ ಮಾಡ್ತಾರೆ. ದಯವಿಟ್ಟು ಎಲ್ಲ ಕಾರ್ಯಕರ್ತರು ಲೈನ್ ಬರ್ಬೇಕಂತ ನಾನು ಹೇಳ್ತಾ ಇದ್ದೀನಿ. ಯಾರು ಕೂಡ ಕಾರ್ಯಕರ್ತರು ವಾಹನದಲ್ಲಿ ಬರಬಾರ್ದು. ವಾಹನದ ಹಿಂದ್ಗಡೆ ತಾವೆಲ್ಲ ಕಾರ್ಯಕರ್ತರು ಬರಬೇಕು. ದಯವಿಟ್ಟು ಯಾರು ಕೂಡ ಮುಂದ್ಗಡೆ ಬರಬಾರ್ದು ಅಂತ ಹೇಳ್ತಾ ಇದ್ದೀನಿ.